Back to back wins for Mumbai, and this time it is against SRH. ನಿನ್ನೆ ಮುಂಬೈ ಇಂಡಿಯನ್ಸ್ ಟಾಸ್ ವಿನ್ ಆಗಿಬಿಟ್ಟು ಬೌಲಿಂಗ್ ತೊಗೊಂಡ್ರು, ಆ್ಯಂಡ್ ಜಸ್ಟ್ ಬಿಕಾಸ್ ಡ್ಯೂ ಜಾಸ್ತಿ ಇರತ್ತೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಂತ ಹೇಳ್ಬಿಟ್ಟು ಟಾಸ್ ವಿನ್ ಆಗಿಬಿಟ್ಟು ಬೌಲಿಂಗ್ ತೊಗೊಂಡ್ರು. ಆ್ಯಂಡ್ SRH ಬ್ಯಾಟರ್ಸ್ ದೇ ಸ್ಟಾರ್ಟೆಡ್ ರಿಯಲಿ ಸ್ಲೋಲಿ ಅಂತ ಹೇಳಬೇಕು. ಅವ್ರ ಸ್ಟ್ಯಾಂಡರ್ಡ್ಸ್ಗೆ ನಿನ್ನೆ ಅದು ಇಟ್ ವಾಸ್ ಅ ಸ್ಲೋ ಇನ್ನಿಂಗ್ಸ್, ಆ್ಯಂಡ್ ದೇ ವರ್ ನಾಟ್ ಟೈಮಿಂಗ್ ದ ಬಾಲ್ ರಿಯಲಿ ವೆಲ್ ಇನ್ ಪವರ್ ಪ್ಲೇ ಅಂತ ಹೇಳಬೇಕು. ಜಸ್ಟ್ ಬಿಕಾಸ್ ದೀಪಕ್ ಚಾರ್ ಆಗಿರಲಿ, ಟ್ರೆಂಟ್ ಬೋಲ್ಟ್ ಆಗಿರಲಿ, ಆಮೇಲೆ ಜಸ್ಪ್ರೀತ್ ಬುಮ್ರಾ ಆಗಿರಲಿ, ದೇ ವೇರ್ ವೇರಿಂಗ್ ದೇರ್ ಪೇಸ್ ಆ್ಯಂಡ್ ಇಟ್ ವಾಸ್ ಟೂ ಗುಡ್ ಫಾರ್ SRH ಬ್ಯಾಟರ್ಸ್ ಟು ರೀಡ್ ದಟ್ ಅಂತ ಹೇಳಬೇಕು. ಆ್ಯಂಡ್ ಫೋರ್ತ್ ಫಿಫ್ತ್ ಓವರಲ್ಲಿ ದೀಪಕ್ ಚಾರ್ ಬಂದು ಸರಿ ಓಡಿಸ್ಕೊತಾನೆ, ಬಟ್ ಸ್ಟಿಲ್ 6 ಓವರ್ಸಲ್ಲಿ ಅವ್ರೇನು ಅಷ್ಟೇನು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಪವರ್ ಪ್ಲೇಲಿ. 7.5 ರನ್ಸ್ ಪರ್ ಓವರ್ ಏನೋ ಅಷ್ಟೇ ಹೊಡೆದಿದ್ದು. ಮ್ಯಾಚ್ ಫಸ್ಟ್ ಬಾಲೇ ಆ್ಯಕ್ಚುಲಿ ವಿಲ್ ಜಾಕ್ಸು ಈಸಿ ಕ್ಯಾಚ್ ಡ್ರಾಪ್ ಮಾಡ್ತಾನೆ ಸ್ಲಿಪ್ಪಲ್ಲಿ, ಅಭಿಷೇಕ್ ಶರ್ಮಾದು ದೀಪಕ್ ಚಾರ್ ಬೌಲಿಂಗ್ ಅಲ್ಲಿ. ಸೊ ಅದು ಹಿಡಿದ್ಬಿಟ್ಟಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಎ ಗ್ರೇಟ್ ಸ್ಟಾರ್ಟ್ ಫಾರ್ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ಬೇಕು. ಅದಾದ್ಮೇಲೆ ದೇ ವರ್ ನಾಟ್ ಟೈಮಿಂಗ್ ದ ಬಾಲ್ ಅಟ್ ಆಲ್ ಅಂತ ಹೇಳ್ಬೇಕು. ಆ್ಯಂಡ್ ಫಸ್ಟ್ ಅಭಿಷೇಕ್ ಶರ್ಮಾ ಔಟ್ ಆಗ್ತಾನೆ, ಹಾರ್ದಿಕ್ ಪಾಂಡ್ಯ ಸ್ಲೋ ಔಟ್ಸೈಡ್ ಆಫ್ ಶಾಟ್ ಆಗ್ತಾನೆ. ಸೊ ಹೊಡಿಯಕ್ಕೆ ಹೋಗಿ ಕ್ಯಾಚ್ ಕೊಟ್ಟು ಒಪ್ಸ್ತಾನೆ. ಅದಾದ್ಮೇಲೆ ಇಶಾನ್ ಕಿಶನ್ ಬಂದು ಕೂಡ ಏನೂ ಹೊಡಿಯೋಕ್ಕಾಗಿಲ್ಲ ಅವನು ಫಾರ್ಮರ್ ಟೀಮ್ ಮುಂದೆ. ವಿಲ್ ಜಾಕ್ಸ್ ಬೌಲಿಂಗ್ ಅಲ್ಲಿ ಆಕ್ಚುಲಿ ಸ್ಟಂಪ್ ಆಗ್ತಾನೆ ಅಂತ ಹೇಳ್ಬೇಕು. ಹೆಡ್ ಕೂಡ ಆಕ್ಚುಲಿ ಹಾರ್ದಿಕ್ ಪಾಂಡ್ಯಾಗೆ ಔಟ್ ಆಗಿದೆ, ಬಟ್ ಅನ್ಫಾರ್ಚುನೇಟ್ಲಿ ದಟ್ ವಾಸ್ ಎ ಬಿಗ್ ಫ್ರಂಟ್ ಫುಟ್ ನೋ ಬಾಲ್ ಅಂತ ಹೇಳ್ಬೇಕು. ಅಂಡ್ ಈ ಗಾಟ್ ಎ ಚಾನ್ಸ್, ಬಟ್ ಅದು ಸದುಪಯೋಗ ಪಡಿಸ್ಕೊಂಡಿಲ್ಲ ಅಂತ ಹೇಳ್ಬೇಕು. ಅವನು ಕೂಡ ವಿಲ್ ಜಾಕ್ಸಿಗೆ ಔಟ್ ಆಗ್ತಾನೆ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಆಮೇಲೆ ಕ್ಲಾಸನ್ ಸೇರ್ತಾರೆ. ಇಬ್ಬರು ಕೂಡ 1 ರನ್ನು 2 ರನ್ಸ್ ಆ ಥರ ತಗೊತಿದ್ರೆ ಹೊರತು ಬೌಂಡ್ರೀಸ್ ವೇರ್ ಟೂ ಹಾರ್ಡ್ ಫಾರ್ ದೆಮ್ ಟು ಗೆಟ್ ಇಟ್ ಅಂತ ಹೇಳಬೇಕು. ಆ್ಯಂಡ್ ತುಂಬ ಕಷ್ಟಪಟ್ಟರು ಅಂತ ಹೇಳಬೇಕು. ಫಸ್ಟ್ 6 ಬಂದಿದೆ 17th ಓವರಲ್ಲಿ. ಸೊ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಮುಂಬೈ ಇಂಡಿಯನ್ಸ್ ಬೌಲರ್ಸ್ ಯಾವ ಥರ ಕಟ್ ಹಾಕಿದ್ರು ಅಂತ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಕುಡ್ ನಾಟ್ ಗೆಟ್ ಗೋಯಿಂಗ್. ಅವನು ಕೂಡ ಬೋಲ್ಟಿಗೆ ಔಟ್ ಆಗ್ತಾನೆ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಕೊಟ್ಟು. ತಿಲಕ್ ವರ್ಮ ಚೆನ್ನಾಗಿ ಹಿಡಿತಾನೆ ಕ್ಯಾಚು. ಅದಾದಮೇಲೆ ಕ್ಲಾಸನ್ನು ಈ ಗೆಟ್ ಸಮ್ ಬೌಂಡ್ರೀಸ್ ಅಂತ ಹೇಳಬೇಕು, ಬಟ್ ಸ್ಟಿಲ್ ಬುಮ್ರಾಗೆ ಫುಲ್ ಟಾಸ್ ಬಾಲಿಗೆ ಬೋಲ್ಡ್ ಆಗ್ತಾನೆ. ಅನಿಕೇತ್ ವರ್ಮಾ ಲಾಸ್ಟಲ್ಲಿ ಅವನು ಆಮೇಲೆ ಪ್ಯಾಟ್ ಕಮಿನ್ಸು ಒಂದು ಸ್ಮಾಲ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಬಿಟ್ಟು ಇಬ್ಬರು ಕ್ಯಾಮಿಯೋ ಆಡ್ತಾರೆ. ಸೊ ಆ ಒಂದು ಕ್ಯಾಮಿಯೋ ಆಮೇಲೆ ಆ ಒಂದು ಪಾರ್ಟ್ನರ್ಶಿಪ್ನಿಂದ ದೇ ಕುಡ್ ಪುಷ್ ದ ಸ್ಕೋರ್ ಟು 162 ಸಮಥಿಂಗ್. ಆ್ಯಂಡ್ ದೀಪಕ್ ಚಾರ್ ವಾಸ್ ಎಕ್ಸ್ಪೆನ್ಸಿವ್ ಎಸ್ಟರ್ಡೇ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ 1 ವಿಕೆಟ್ ತೊಗೊತಾನೆ. ಆ್ಯಂಡ್ ವಿಲ್ ಜಾಕ್ಸ್ ವಾಸ್ ವೆರಿ ಗುಡ್ ಎಸ್ಟರ್ಡೇ, 2 ವಿಕೆಟ್ ತೊಗೊತಾನೆ. ಆ್ಯಂಡ್ ಬುಮ್ರಾಗೆ ಕೂಡ 1 ವಿಕೆಟ್ ಸಿಗುತ್ತೆ ಅಂತ ಹೇಳಬೇಕು. ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ರಯಾನ್ ರಿಕಲ್ಟನ್ ಆಮೇಲೆ ರೋಹಿತ್ ಶರ್ಮಾ ದೇ ಸ್ಟಾರ್ಟೆಡ್ ರಿಯಲಿ ವೆಲ್ ಅಂತ ಹೇಳಬೇಕು. ಆ್ಯಂಡ್ ರೋಹಿತ್ ಶರ್ಮಾ ನಿನ್ನೆ ಒಂದು ಫ್ಲಿಕ್ಕು ಆಮೇಲೆ ಒಂದು ಪುಲ್ ಶಾಟ್ ಎರಡೂ ಸಿಕ್ಸಿಗೆ ಹೋಯ್ತು. ಅದು ಮಾತ್ರ ಒನ್ ಆಫ್ ದ ಬೆಸ್ಟ್ ಪುಲ್ಲರ್ಸ್ ಆಫ್ ದ ಗೇಮು. ಆ ಥರ ಶಾರ್ಟ್ಸ್ ಹೊಡೆದಾಗ ನೋಡೋಕೆ ತುಂಬ ಖುಷಿ ಆಗುತ್ತೆ. ಬಟ್ ಸ್ಟಿಲ್ ಅಗೇನ್ ಒಂದು ಪ್ಯಾಟ್ ಕಮಿನ್ಸಿಗೆ ಫುಲ್ ಟಾಸ್ ಬಾಲ್ಗೆ ಕ್ಯಾಚ್ ಕೊಟ್ಬಿಟ್ಟು ಹೋಗ್ತಾನೆ. ಆ್ಯಂಡ್ ಅಗೇನ್ ಅವನ್ ಸ್ಟ್ಯಾಂಡರ್ಡಿಗೆ ಇಟ್ ವಾಸ್ ನಾಟ್ ಎಟ್ ಆಲ್ ಅಪ್ ಟು ದ ಮಾರ್ಕ್ ಇನ್ನಿಂಗ್ಸ್ ಅಂತ ಹೇಳಬೇಕು. ಅದಾದಮೇಲೆ ರಯಾನ್ ರಿಕಲ್ಟನ್ ವಿಲ್ ಜಾಕ್ಸ್ ಇರ್ತಾರೆ. ಆ್ಯಂಡ್ ರಯಾನ್ ರಿಕಲ್ಟನಿಗೆ ಕೂಡ ನಿನ್ನೆ ಒಂಥರ ಚಾನ್ಸ್ ಇತ್ತು ಅಂತ ಹೇಳಬೇಕು. ಏನಕ್ಕಂದರೆ ಝೀಶನ್ ಬೌಲಿಂಗಲ್ಲಿ ಅವನು ಕೂಡ ಕ್ಯಾಚ್ ಒಪ್ಪಿಸ್ತಾನೆ, ಬಟ್ ಸ್ಟಿಲ್ ಕೀಪರು ಸ್ಟಂಪ್ ಮುಂದೆ ಗ್ಲೌಸ್ ಒಂಚೂರು ಇತ್ತು ಅಂತ ಹೇಳಿಬಿಟ್ಟು ದೇ ರೂಲ್ಡ್ ಔಟ್ ದ ಔಟ್ ಆ್ಯಂಡ್ ದೇ ಗೇವ್ ನೋ ಬಾಲ್ಸ್. ರಯಾನ್ ರಿಕಲ್ಟನ್ ಕೂಡ ಚಾನ್ಸ್ ಇತ್ತು. ಆ್ಯಂಡ್ ಈ ಪ್ಲೇಡ್ ರಿಯಲಿ ವೆಲ್ ಇನ್ ದಟ್ ಸರ್ಫೇಸ್ ಅಂತ ಹೇಳಬೇಕು. ಬಟ್ ಅವನು ಕೂಡ ಔಟ್ ಆದ. ಹರ್ಷಲ್ ಪಟೇಲಿಗೆ ವಿಕೆಟ್ ಸಿಕ್ತು. ಆ್ಯಂಡ್ ವಿಲ್ ಜಾಕ್ಸ್ ಕಂಟಿನ್ಯೂಡ್ ವೆರಿ ವೆಲ್ ವಿತ್ ಸೂರ್ಯಕುಮಾರ್ ಯಾದವ್ ಅಂತ ಹೇಳ್ಬೇಕು. ಸೂರ್ಯಕುಮಾರ್ ಯಾದವ್ ಕೂಡ ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೋಸಿವ್ ಆಗಿ ಆಡ್ದ, ಬಟ್ ಸ್ಟಿಲ್ ಅವನು ಕೂಡ ಈ ಫೌಂಡ್ ಡಿಫಿಕಲ್ಟ್ ಇನ್ ದಟ್ ಸರ್ಫೇಸ್ ಅಂತ ಹೇಳಬೇಕು. ಸೂರ್ಯಕುಮಾರ್ ಯಾದವ್ ಆಮೇಲೆ ಪ್ಯಾಟ್ ಕಮಿನ್ಸಿಗೆ ಆ್ಯಕ್ಚುಲಿ ವಿಕೆಟ್ ಒಪ್ಪಿಸ್ತಾನೆ. ಆ್ಯಂಡ್ ಇವನ್ ವಿಲ್ ಜಾಕ್ಸ್ ಕೂಡ ಒಳ್ಳೆ ಸ್ಟಾರ್ಟ್ ಪಡ್ಕೊಂಡವನು. ಅವನು ಕೂಡ ಪ್ಯಾಟ್ ಕಮಿನ್ಸಿಗೆ ವಿಕೆಟ್ ಒಪ್ಪಿಸ್ತಾನೆ ಅಂತ ಹೇಳ್ಬೇಕು. ಲಾಸ್ಟಲ್ಲಿ ಹಾರ್ದಿಕ್ ಪಾಂಡ್ಯ ಒಂದು ಸೂಪರ್ಬ್ ಕ್ಯಾಮಿಯೋ ಆಡ್ತಾನೆ ಅಂತ ಹೇಳ್ಬೇಕು. 9 ಬಾಲ್ಸಲ್ಲಿ 21 ರನ್ಸ್ ಏನೋ ಹೊಡಿತಾನೆ. ಆ್ಯಂಡ್ ತಿಲಕ್ ವರ್ಮಾ ಕೂಡ ಸೆಕೆಂಡ್ ಫೀಲ್ಡಲ್ಲಿ ಆಡಿ ಒಳ್ಳೆ ಸ್ಟ್ಯಾಂಡ್ ಕೊಟ್ಟಿದ್ದ. ಆ್ಯಂಡ್ 1 ರನ್ ಹೊಡಿಯೋಕ್ಕೆ ಮುಂಬೈ ಇಂಡಿಯನ್ಸ್ 1 ಓವರ್ ಏನೋ ತೊಗೊಂಡ್ರು ಲಾಸ್ಟಲ್ಲಿ. ಸೊ ಅದಕ್ಕೆ ನೆಟ್ ರನ್ ರೇಟ್ ಸ್ವಲ್ಪ ಹೊಡೆತ ಬಿತ್ತು ಅಂತ ಹೇಳ್ಬೇಕು ಅವರಿಗೆ. ಆ್ಯಂಡ್ ಬೌಲಿಂಗ್ ವಿಚಾರದಲ್ಲಿ ಪ್ಯಾಟ್ ಕಮಿನ್ಸ್ ವಾಸ್ ಎಕ್ಸ್ಟ್ರಾರ್ಡಿನರಿ ಎಸ್ಟರ್ಡೇ. 3 ವಿಕೆಟ್ ತೊಗೊಂಡ. ಹರ್ಷಲ್ ಪಟೇಲ್ ಕೂಡ 1 ವಿಕೆಟ್ ತೊಗೊಂಡ. ಆ್ಯಂಡ್ ನಿನ್ನೆ ಫೀಲ್ಡಿಂಗ್ ವಾಸ್ ಓಕೆ ಇಶ್ ಎರಡು ಟೀಮಿಂದನೂ ಅಂತ ಹೇಳಬೇಕು. ಆ್ಯಂಡ್ ಮುಂಬೈ ಇಂಡಿಯನ್ಸು ಆ್ಯಕ್ಚುಲಿ ಅದೇ ಜಾಗದಲ್ಲಿ ಪಾಯಿಂಟ್ಸ್ ಟೇಬಲಲ್ಲಿ ಇರ್ತಾರೆ. ಇವನ್ SRH ಕೂಡ ಅದೇ ಜಾಗದಲ್ಲಿ ಇರ್ತಾರೆ. ಆ್ಯಂಡ್ SRHಗೆ ಗೋಯಿಂಗ್ ಫಾರ್ವರ್ಡ್ ತುಂಬ ಕಷ್ಟ ಅಂತ ಹೇಳಬೇಕು. ಹಾದಿ ತುಂಬ ಕಠಿಣ ಇದೆ.
ಆ್ಯಂಡ್ ಮುಂಬೈ ಇಂಡಿಯನ್ಸ್ ಬ್ಯಾಕ್ ಟು ಬ್ಯಾಕ್ ವಿನ್ಸು. ಲಾಸ್ಟ್ ಮ್ಯಾಚ್ ಡೆಲ್ಲಿ ವಿರುದ್ಧ ವಿನ್ ಆದರು. ನಿನ್ನೆ ಎಸ್ ಆರ್ ಎಚ್ ಮೇಲೆ ಗೆದ್ದಿದ್ದಾರೆ. ಸೊ ಅವರಿಗೆ ಹೋಪ್ಸ್ ಅಂತೂ ಇದ್ದೇ ಇರತ್ತೆ ಅಂತ ಹೇಳಬೇಕು. ಆ್ಯಂಡ್ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂದರೆ, ಇವತ್ತು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಇನ್ ನಮ್ಮ ಬೆಂಗಳೂರು. ಮಳೆ ಆ್ಯಕ್ಚುಲಿ 3 ಡೇಸಿಂದನೂ ಬರ್ತಾ ಇದೆ. ಇವತ್ತು ಆ್ಯಕ್ಚುಲಿ ಬರುತ್ತೆ ಅಂತ ಪ್ರಿಡಿಕ್ಷನ್ ಇದೆ. ಬಟ್ ಮಳೆ ಬಂದು ನಿಂತೋದ್ರೆ ಸಾಕು. ನಮ್ಮ ಸಬ್ವೇರ್ ಸಿಸ್ಟಮ್ ಆಸಮ್ ಆಗಿದೆ. ವರ್ಲ್ಡ್ ಕ್ಲಾಸ್ ಸಬ್ವೇರ್ ಸಿಸ್ಟಮ್ ಅಂತ ಹೇಳಬೇಕು. ಸೊ ಮಳೆ ನಿಲ್ಲಬೇಕು, ಅಷ್ಟೇ ಮೋಟಿವ್ ಇರೋದು. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಆ್ಯಂಡ್ ಹೋಪ್ಫುಲಿ ವಿ ಗೆಟ್ ಅ ಕ್ರ್ಯಾಕರ್ ಆಫ್ ಎ ಗೇಮ್ ಟುಡೇ.